ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A6 ಅನುಕುಮಾರ್ ಹಾಗೂ A7 ಜಗದೀಶ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿರತಕ್ಕಂಥದ್ದು. TV9 ಜೊತೆಗೆ ಮಾತನಾಡೋದಕ್ಕೆ ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವರ ಪರ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ TV9 ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, ಇವತ್ತು ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನಿಮ್ಮ ಕ್ಲೈಂಟ್ಗಳಿಗೆ ಮಂಜೂರು ಮಾಡಿರತಕ್ಕಂಥದ್ದು, ಏನೆಲ್ಲ ಗ್ರೌಂಡ್ಸ್ನ ಆಧರಿಸಿ ಜಾಮೀನನ್ನು ನೀಡಿರ್ತಕ್ಕಂಥದ್ದು ಸರ್ ಕೋರ್ಟ್? ನೋಡಿ, 6ನೇ ಮತ್ತು 7ನೇ ಆರೋಪಿತರಿಗೆ ಸಂಬಂಧಪಟ್ಟಂತೆ ಏನು ನಾವು ನಿಯಮಿತ ಜಾಮೀನಿಗೆ ಕೋರಿ ನಾವೇನು ಅರ್ಜಿಯನ್ನು ಸಲ್ಲಿಸಿದ್ವಿ, ಈ ಒಂದು ಅರ್ಜಿ ಮಂಜೂರು ಆಗಿರುವಂಥದ್ದು. ನೋಡಿ, ಮೊದಲನೇದಾಗಿ ಈ ಆರೋಪಿಗಳು ಅಂದರೆ 6ನೇ ಮತ್ತು 7ನೇ ಆರೋಪಿಗಳ ಮೇಲೆ ಬರ್ತಿರ್ತಕ್ಕಂಥ ಆರೋಪಗಳು ಏನಂದರೆ, ಅಭಿಯೋಜನೆ ಆರೋಪ ಏನಂದರೆ, ಇವರು ಮೊದಲನೇದಾಗಿ ಅಪಹರಣದಲ್ಲಿ ಭಾಗಿಯಾಗಿರ್ತಾರೆ. ಎರಡನೇ ಆರೋಪ ಏನಂದರೆ, ಈ ಮೃತನ ಮೇಲೆ ಏನು ಹಲ್ಲೆ ನಡೆದಿದೆ ಅಂತ ಹೇಳ್ತಾರೆ, ಆ ಹಲ್ಲೆಯಲ್ಲೂ ಕೂಡ ಇವರು ಭಾಗಿಯಾಗಿರ್ತಾರೆ ಅಂತ. ಮೂರನೇದಾಗಿ ಈ ಏನೊಂದು ಈ ಮೃತದೇಹವನ್ನು ವಿಲೇವಾರಿ ಮಾಡೋದ್ರಲ್ಲಿ, ಸಾಕ್ಷಿ ನಾಶ ಮಾಡೋದ್ರಲ್ಲೂ ಕೂಡ ಇವರು ತೊಡಗಿಕೊಂಡಿರ್ತಾರೆ ಅನ್ನೋದು ಅಭಿಯೋಜನೆಯ 3 ಪ್ರಮುಖ ಆರೋಪಗಳು. ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳನ್ನು ಒಳಗೊಂಡಂತೆ ಈ ಐ ವಿಟ್ನೆಸಸ್, ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅಭಿಯೋಜನೆ ತೋರಿಸಿರುವಂಥದ್ದು. 2 ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಗಳು. ನೋಡಿ, 2 ಪ್ರಮುಖ ಪ್ರತ್ಯಕ್ಷ ಸಾಕ್ಷಿಗಳು ಏನಿದ್ರು, ಇವರ ಒಂದು ಹೇಳಿಕೆಗಳನ್ನು ಅಥವಾ ಇವರ ಒಂದು ವಿಚಾರಣೆಯನ್ನ ಪೊಲೀಸ್ನವರು ಬಹಳ ನಿಧಾನಗತಿಯಲ್ಲಿ, ಅಂದರೆ 10 ದಿನಗಳ ನಂತರ ಪಡೆದುಕೊಳ್ಳುವಂಥದ್ದು. ಇದು ಎಲ್ಲೋ ಅಭಿಯೋಜನೆಗೆ ಒಂದು ಬಹಳಷ್ಟು ಒಂದು ಹಿಂದೇಟಾಗಿರುವಂಥದ್ದು ಅಂತ ಹೇಳ್ಬೋದು. ಎರಡನೇದಾಗಿ ಹಾಗೂ ಬಹುಮುಖ್ಯವಾಗಿ, ಈ ಹಲ್ಲೆ ನಡೆದಂತಹ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ನನ್ನ ಕಕ್ಷಿದಾರರ ಇರುವಿಕೆ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಟವರ್ ಲೊಕೇಶನ್ ಅಲ್ಲಿ, ಇದು ಪೊಲೀಸ್ನವರೇ ಸಲ್ಲಿಸಿರುವಂತಹ ಒಂದು ಟವರ್ ಲೊಕೇಶನ್. ಇದನ್ನ ನೀವು ಎನ್ಕ್ಯಾಚ್ ಮಾಡ್ಕೊಂಡ್ರಿ ಅಂತ? ಖಂಡಿತ. ಯಾಕೆಂದ್ರೆ ನೋಡಿ, ಪೊಲೀಸ್ನವರೇ ಸಲ್ಲಿಸಿರುವಂತಹ ಟವರ್ ಲೊಕೇಶನ್ ಅಲ್ಲಿ ನನ್ನ ಮೊಬೈಲ್ ಫೋನ್ ಕಂಡು ಬರ್ತಿಲ್ಲ ಅಥವಾ ನನ್ನ ಇರುವಿಕೆ ಅಲ್ಲಿ ಇಲ್ಲ ಅಂತಂದ್ರೆ ನಾನು ಹಲ್ಲೆ ಮಾಡಿರ್ಲಿಕ್ಕೆ ಹೇಗೆ ಸಾಧ್ಯ?